ಕೊಡಗಿನ ಕಿತ್ಲಾಯ್ 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 ಕೊಡಗಿನ ಕಿತ್ಲಾಯ್ 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 ಕೊಡಗಿನ ಕಿತ್ಲಾಯ್ ಕಿತ್ಲೆ ಹಣ್ಣು ಕಿತ್ಲೆ ಹಣ್ಣು ಕಿತ್ಲಾಯ್ ಕಿತ್ಲಾಯ್ ಹೇಗಪ್ಪ 50 ಪೈಸಾ ಮೂರಮ್ಮ ಸಿಹಿ ಆಗಿದ್ಯಾ ಇದು ಕೊಡಗಿನ ಕಿತ್ಲಾನಮ್ಮ ತಿನ್ನೋಡಿ ಕಾಸು ಕೊಡಿ ಅಯ್ಯೋ ಪರವಾಗಿಲ್ಲಮ್ಮ ಕಿತ್ಲಾಯ್ ಕೊಡಗಿನ ಕಿತ್ಲಾಯ್ ಅಮ್ಮ ಹೊತ್ತಾಗತ್ತಮ್ಮ ಬಸ್ ಅಕಸ್ಮಾತ್ ನಿಲ್ಸಿದ್ದಾರೆ ಕಿತ್ಲಾಯ್ ಕಿತ್ಲಾಯ್ ಕಿತ್ಲೆಣ್ಣು ಬಾಪ ಇಲ್ಲಿ ಹೇಗಪ್ಪ ಹೇಳಿದ್ನಲ್ಲ ಪಕ್ಕದಲ್ಲಿ ಸಿಹಿಯಾಗಿದ್ಯಾ ಅದನ್ನು ಹೇಳಿದ್ನಲ್ಲ ಪಕ್ಕದಲ್ಲಿ ಸರ್ ಬೇಗ ದುಡ್ಡು ಕೊಡಿ ಹೊತ್ತಾಗತ್ತ ತಗೊಂಡಿಲ್ಲ ಪಕ್ಕದಲ್ಲಿ ಅದು ವ್ಯಾಪಾರ ಸರ್ ಬೇಗ ಹೊಲ್ಡನ್ ಕಿತ್ಲೆ ಕಿತ್ಲೆ ಕೊಡಗಿನ ಕಿತ್ಲೆ ಏನಾಯ್ತು ವಾಟ್ ಹ್ಯಾಪನ್ ಕಿತ್ಲೆಣ್ಣು ಸಹ ಕಣ್ಣು ಬಿತ್ತು ಅಷ್ಟು ದೂರ ಹಾರ್ತಿ ಕೊಡಗಿನ ಕಿತ್ಲೆಣ್ಣು ಐ ಆಮ್ ಸಾರಿ ಪರವಾಗಿಲ್ಲ ಪರವಾಗಿಲ್ಲ ಕಣ್ಕೇನಾಯ್ತು ನೀವಿಲ್ಲೇ ಇಳಿತೀರಾ ಲೇ ಗೋಶ್ಲು ನೀನು ಇಲ್ಲೇ ಇಳಿಬೇಕು ಇಳಿ ಹಲೋ ಸುದೀ ಇಳಿಯೋ 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 ಇರೋ ಬಂದೆ ಒಂದು ನಿಮಿಷ ಮುಂದೆ ಇಳಿಲಿರೋ ಹಾಯ್ ಏ ಏನೋ ಹಾಗೆ ನೋಡ್ತಾ ಇದೀಯಾ ಆ ಹುಡುಗಿನು ನಿನ್ ಹಾಗೆ ನಮ್ಮನೆ ಮದ್ವೆಗೆ ಬಂದಿರ್ಬೇಕು ಎಲ್ಲೋ ನನ್ ತಂಗಿ ಇನ್ವೈಟ್ ಮಾಡಿದಾಳೆ ಅಂತ ಕಾಣುತ್ತೆ ಕಳ್ಕೊಂಡೆ ಕಣೋ ಕಳ್ಕೊಂಡೆ ಮಾನ ಕಳ್ಕೊಂಡೇನೋ ಆ ಹುಡುಗಿನ ಚುಡಾಯಿಸಕ್ ಹೋಗಿ ಇಲ್ಲ ಕಣೋ ಹೃದಯ ಕಳ್ಕೊಂಡೆ ಯಾರಿಗೋಸ್ಕರ ಆಗೋ ಅಲ್ಲಿ ಹೋಗ್ತಿದ್ಯಲ್ಲ ಆ ಬ್ಯೂಟಿಗೆ ಸತೀಶ್ ಬ್ಯೂಟಿ ಇದ್ದ ಜಾಗದಲ್ಲಿ ಬೀಸ್ಟು ಇರುತ್ತೆ ಬಿ ಕೇರ್ಫುಲ್ ಬಾ ಹೋಗೋಣ ಬಾ ಪ್ರಯಾಣ ಎಲ್ಲ ಚೆನ್ನಾಗಿತ್ತೇನೋ ಹೇಳ್ತಿಯಲ್ಲ ಸತೀಶ ಇಲ್ಲಿಂದ ಓಡೋಣ ರೆಡಿ 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 1 2 3 ಓಡು
ಸತೀಶ, ಈ ಡೌನ್ ನಲ್ಲಿ ಓಡಕ್ಕೆ ಇಷ್ಟು ಸುಸ್ತಲ್ಲ, ಇನ್ನ ಅಪ್ಪಲ್ಲೇ ಅಪ್ಪನೇ ಬರ್ಬೇಕು ಕಣ. ಸುಧೀರ್, ಆ ಹುಡುಗಿ ಯಾರು ಅಂತ ತಿಳ್ಕೊಂಡೇನ? ನಿನ್ ತಮ್ಮಯ್ಯ ಅಂತೀನಿ ಹೇಳ. ಲವ್ವಿನ ಹಿಂಸೆ ನಿನ್ಗೇನೋ ಗೊತ್ತು, ಬ್ರಹ್ಮಚಾರಿಗೆ ನಿನ್ ತಮ್ಮಯ್ಯ ಅಂತೀನಿ ಹೇಳೋ. ಲೋ, ನನ್ನ ಏನು ಅಂತ ತಿಳ್ಕೊಂಡ್ಯೋ? ಮದುವೆ ಮಂಟಪಕ್ಕೆ ಬಂದಿರೋ ಕನ್ಯಾಮಣಿಗಳ ಅಡ್ರೆಸ್ಸು, ಕುಲ, ಗೋತ್ರ ಎಲ್ಲ ನಿನಗ್ ವರದಿ ಮಾಡಕ್ಕೇನೋ ನಾನೇನೇನು ಈ ಮದುವೆಗೆ ಬಂದಿದ್ದು? ಹಾಗಲ್ಲ ಕಣು, ಐ ವಾಂಟೆಡ್ ಟು ಮ್ಯಾರಿ ಹರ್. ಎಷ್ಟೋ ಹುಡುಗಿರು ನನ್ನ ಮದುವೆ ಮಾಡ್ಕೊಳ್ಬೇಕು ಅಂತ ಬಂದ್ರು, ನಾನು ಯಾರನ್ನೂ ಒಪ್ಪಿಲ್ಲ. ಆದ್ರೆ ಇವಳು ನನ್ನ ಮನಸ್ನ ಗಗನವು ಲೋ ಗಗನ, ಅವಳ ಅಡ್ರೆಸ್ ಬೇಕಾದ್ರೆ ಭೂಮಿಗೆ ಬಾ. ಹೇಳ. ಅವಳ ಹೆಸರು ಕಾವೇರಿ. ಅದಕ್ಕೆ ನೋಡು, ಅವಳನ್ನ ಮೀಟ್ ಮಾಡ್ಬೇಕಾದ್ರೆ ಕೊಡಗುಗೆ ಬರ್ಬೇಕಾಯ್ತು. ಅವಳನ್ನ ಮೀಟ್ ಮಾಡಕ್ ಕೊಡಗಕ್ಕೆ ಬಂದೆ, ಆದ್ರೆ ಅವಳನ್ನ ಮದುವೆ ಮಾಡ್ಕೋಬೇಕಾದ್ರೆ ಶಿವಮೊಗ್ಗಕ್ಕೆ ಹೋಗ್ಬೇಕು. ಅವರಪ್ಪ ಜನರಲ್ ಮರ್ಚೆಂಟ್ ನಾರಾಯಣಪ್ಪನ ಕಾಲಕ್ಕೆ ಬೀಳಲೇಬೇಕು. ಹೆಣ್ಣು ಹೆತ್ತವರೆಲ್ಲ ಗಂಡಿನ ಕಾಲಕ್ಕೆ ಬೀಳ್ತಾರೆ ಅಂತ ಕೇಳಿದ್ದೀನಿ, ಆದ್ರೆ ನನ್ನ ಸ್ಥಿತಿ. ಅವ್ರೇನ್ ಗಂಡು ಹುಡುಕ್ತಿಲ್ವಲ್ಲ, ನೀ ತಾನೇಪ ಹೆಣ್ಣು ಹುಡುಕ್ತಿರೋದು. ನೋಡೋ, ಮಾವನ್ ಕಾಲಕ್ಕೆ ಬೀಳಕ್ ಮುಂಚೆ ಆ ಹುಡುಗಿಗ್ ನೀನ್ ಒಪ್ಕೇನ ಅಂತ ಅವಳ ಹತ್ರನೇ ಮಾತನಾಡ್ ತಿಳ್ಕೊ. ಹೇಗ ಹುಡುಗಿನ ಮೀಟ್ ಮಾಡೋದು? ಅದಕ್ಕೂ ನನ್ನೇ ಕರಿಬೇಡ, ಆಮೇಲೆ ಯಾರಾದ್ರೂ ಹೆಸರಿಟ್ಬಿಟ್ಟಾರು. ಓಡೋಣ. ನೀ ಓಡ್ತಿಲ್ಲ, ಕಾವೇರಿ ಓಡಿಸ್ತಾ ಇದ್ದಾಳೆ. ಓಡು ಕಮಾನ್. 1 2 ಓಡು. ಗುಡ್ ಈವ್ನಿಂಗ್. ಹಲೋ, ಗುಡ್ ಈವ್ನಿಂಗ್. ನೋಡಿ, ಅದು ನಿಂಬೆ ಹಣ್ಣು ತಿಳ್ಕೊಬೇಡಿ, ಆಸ್ಟ್ರೇಲಿಯನ್ ಆರೆಂಜ್. ತಾವು ಬಾಟ್ನಿ ಪ್ರೊಫೆಸರ್ ಏನು? ಹಾಗೇನಿಲ್ಲ, ಎಲ್ಲ ಜನರಲ್ ನಾಲೆಜ್. ನೋಡಿ, ನಿಮ್ ಹಾಗೆ ನನಗೂ ಸಾಯಂಕಾಲದ ಹೊತ್ತು ತೋಟದಲ್ಲಿ ಸುತ್ತಾಡೋದಂತಂದ್ರೆ ತುಂಬಾ ಇಷ್ಟ. ಮೈಸೂರಿಗೆ ಯಾವಾಗ ಹೋಗ್ತೀರಾ? ನೀವು ಹೋಗೋ ಬಸ್ನಲ್ಲಂತೂ ನಾನು ಖಂಡಿತ ಬರೋದಿಲ್ಲ. ಯಾಕೆ? ಬರುವಾಗ ನನ್ನಿಂದ ತೊಂದ್ರೆ ಆಯ್ತಾ? ನನ್ನಿಂದಾಗಿ ನಿಮ್ಗೆ ತೊಂದ್ರೆ ಯಾಕಂತೀರಾ? ನಾನ್ ನನ್ನ ಫ್ರೆಂಡನ್ನ ಕೇಳಿ ಒಂದು ಬುಟ್ಟಿ ಕಿತ್ಲೆ ಹಣ್ಣು ತಗೊಂಡು ಇಲ್ಲಿಂದ ಮೈಸೂರು ತಲುಪುವವರೆಗೂ ದಾರಿ ಉದ್ದಕ್ಕೂ ತಿನ್ಕೊಂಡು ಹೋಗ್ಬೇಕು ಅಂತಿದ್ದೀನಿ. ನಾನು ಸಿಪ್ಪೆ ಸುಲಿತಾನೆ ಇರ್ತೀನಿ. ಪಾಪ ನೀವು ಕೊನೆ ಸೀಟ್ನಲ್ಲಿ ಕೂತಿದ್ರು ಅದು ರಸ ನಿಮ್ ಕಣ್ಣಿಗೆ ಬೀಳ್ತಾನೆ ಇರುತ್ತೆ. ನೀವು ಅಂತ ಕಿರಿಸ್ತಾನೆ ಇರ್ತೀರಾ. ಜನ ನಮ್ಮ ನೋಡಿ ನಗತಾನೆ ಇರ್ತಾರೆ. ನೋಡಿ, ನೀವು ತುಂಬಾ ಕಾವ್ಯವಾಗಿ ಮಾತಾಡ್ತೀರಾ. ಈ 72 ಎಕರೆ ತೋಟದಲ್ಲಿ ಬರೀ ಕಿತ್ಲೆ ಹಣ್ಣಿನ ಗಿಡಗಳಿವೆ. ಇದರಲ್ಲಿ 272 ವೆರೈಟೀಸ್ ಆಫ್ ಆರೆಂಜಸ್, ಅಂದ್ರೆ 272 ತರಹ ಕಿತ್ಲೆ ಹಣ್ಣುಗಳಿವೆ. ನೀವು ತುಂಬಾ ಪೊಯಿಟಿಕ್ ಆಗಿ ಮಾತಾಡ್ತೀನಿ ಅಲ್ಲ? ನಾಟಕೀಯವಾಗಿ ಮಾತಾಡ್ತೀರಾ. ನನಗೆ ಸ್ವಲ್ಪನೂ ಹಿಡಿಸ್ಲಿಲ್ಲ. ಒಂದ್ ನಿಮಿಷ, ನನಗೆ ಸುತ್ತಿ ಬಳಸಿ ಮಾತಾಡಕ್ ಇಷ್ಟ ಇಲ್ಲ. ನಾನು ಯಾಕೆ ನಿಮ್ಮನ್ನು ಹಿಂಬಾಲಿಸ್ಕೊಂಡು ಬರ್ತಿದ್ದೀನಿ ಅಂತಂದ್ರೆ, ಹೇಳೇ ಬಿಡ್ತೀನಿ. ನಾನು ನಿಮ್ಮನ್ನ ಮದುವೆ ಆಗ್ಬೇಕು ಅಂತ ಇಷ್ಟಪಟ್ಟಿದ್ದೀನಿ. ನಾನು ನಿಮ್ಗೆ ಒಪ್ಪಿಗೆ ಆಗೋದಾದ್ರೆ ಈ ಹಣ್ಣು ತಗೊಳ್ಳಿ. ಹಣ್ಣು ಕೊಟ್ಟಿಯೋ ಹೃದಯ ಕೊಟ್ಟಿಯೋ ಅಂತ. ಹಣ್ಣು ಕೊಟ್ಟಿಯೋ ಹೃದಯ ಕೊಟ್ಟಿಯೋ? ನಾನು ಮೈಸೂರಿಗೆ ಹೋದ್ಮೇಲೆ ಶಿವಮೊಗ್ಗಕ್ಕೆ ನಿಮ್ ತಂದೆ ಕಾಗದ ಬರ್ತೀನಿ. ನಾನು ಶಿವಮೊಗ್ಗದಲ್ಲಿ ಇರ್ತೀನಿ. ಅಮ್ಮ, ವರೋಪಚಾರಕ್ಕೆ ಅಂತ ಅದು ಬೇಕು ಇದು ಬೇಕು ಅಂತ ಏನು ಕೇಳಬೇಡ. ಕಾವೇರಿ ಈ ಮನೆಗೆ ಸೊಸೆಯಾಗಿ ಬಂದ್ರೆ ಅಷ್ಟೇ ಸಾಕು. ಈಗ ಏನ್ ನಡೆದು ಬಿಡ್ತು ಅಂತ ನೀವೆಲ್ಲರೂ ನನ್ನ ಮುಖ ನೋಡಿ ಕಿಸ್ ಕಿಸ್ ಅಂತ ನಗ್ತಾ ಇದ್ದೀರಾ?
ನನ್ ಮುಖದಲ್ಲಿ ನೀನು ಕೋತಿ ಕುಳಿತಾ ಇದೇನು? ಯಾಕೆ ನಿನಗೆ ಆಸೆ ಅಲ್ವೇ? ನೀನೆಷ್ಟೇ ಪ್ರಯತ್ನ ಪಟ್ರು ಸತೀಶನ್ ಪಡೆಯೋಕೆ ಈ ಜನ್ಮದಲ್ಲಿ ನಿನ್ನಿಂದ ಸಾಧ್ಯ ಇಲ್ಲ ಕಣೆ. ಈ ತರಹ ಪ್ರಯತ್ನನ ಇನ್ನಾದ್ರೂ ನಿಲ್ಸು. ಸರಸು, ನನ್ ಮನಸ್ಸಿನಲ್ಲಿರೋ ಸಂಕಟ ನಿನಗೆ ಯಾಕೆ ಗೊತ್ತು? ಅವರನ್ನು ನೋಡ್ತಾ ಇದ್ರೆ ನನಗೆ ಈ ಪ್ರಪಂಚನೇ ಮರ್ತು ಹೋಗುತ್ತೆ ಕಣೆ. ಮಾನ ಮರ್ಯಾದೆ ಯಾವುದಕ್ಕೂ ನನಗೆ ಲಕ್ಷ್ಯನೇ ಇಲ್ಲ. ಅದು ಬೇರೆ ಇದೆಯೇನೆ ನಿನ್ಗೆ ಅಲ್ವೇ? ನೋಡ್ದವ್ರು ಏನ್ ಅನ್ಕೊಳ್ತಾರೆ? ಆಫೀಸಿಗೆ ಕೆಲ್ಸಕ್ಕೆ ಹೋಗೋ ಹೆಣ್ಮಕ್ಳೆಲ್ಲ ಅವ್ರ ಸುಪೀರಿಯರ್ಸ್ ಹತ್ರ ಹೀಗೆ ನಡ್ಕೊಳ್ತಾರೆ ಅಂತ ಜನ ಎಲ್ಲ ಆಡ್ಕೊಳ್ಳೋದಿಲ್ಲ. ಪ್ರಪಂಚವೆಲ್ಲ ನನ್ನನ್ನು ಆಡ್ಕೊಂಡು ನಕ್ಕರೂ ಪರವಾಗಿಲ್ಲ, ಸತೀಶ್ ನನ್ನ ಮದ್ವೆ ಆಗದೆ ಹೋದ್ರೂ ಪರವಾಗಿಲ್ಲ. ಒಂದ್ಸಲ ಅವ್ರು ನನ್ನವರಾದ್ರೆ ಸಾಕು ಕಣೆ. ಲೇ, ಹೆಣ್ಣಿಗಿಂತ ಬುದ್ಧಿ ಹುಟ್ಟಬಾರ್ದು ಕಣೆ. ನಿನಗೂ ಕುದುರೆಗಾಗೋಷ್ಟು ವಯಸ್ಸಾಗಿದೆ ನೋಡು. ನಾನ್ ನಿನ್ಗಿಲ್ಲೇನು ಹೇಳಾರೆ ನಿನ್ನಿಷ್ಟ. ಸಂಪತ್ತ ಹಿಂಗಾರ್ರೆ ನಿಮಗ್ ವಯಸ್ಸಾದ ದಂಡವಾಯ್ತು. ಯಾಕೆ ಅಲ್ರಿ? ಆ ಹುಡುಗರೆಲ್ಲ ಕುಣಿದಾಡ್ತಾರೆ ಅಂತ ನೀವು ಅವರ ಜೊತೆ ಸೇರ್ಕೊಂಡು ಕುಣಿತಿದ್ದೀರಲ್ರಿ. ಕಾಲಕ್ಕೆ ತಕ್ಕಂತೆ ಕುಣಿದಾಡು, ಇಟ್ ಈಸ್ ಮೈ ಪ್ರಿನ್ಸಿಪಲ್. ಅದಕ್ಕೆ ಯಾಕೆ ಹಾಕ್ತೀರಿ ನೀವು ಕಲ್ಲು? ಅಲ್ರಿ, ನಮ್ ಕಾಲದಲ್ಲಿ ಒಂದು ಆಫೀಸ್ ಅಂತಂದ್ರೆ ಎಂಥ ಶಿಸ್ತು, ಎಂಥ ಕಟ್ಟು, ಎಂಥ ನಡವಳಿಕೆ. ಒಬ್ಬ ಆಫೀಸರ್ನ ಒಬ್ಬ ಸಾಮಾನ್ಯ ನೌಕರ ಕಣ್ಣೆತ್ತಿಕ್ ನೋಡೋದು ಕುಂಟೆ. ಈಗೇನಾಗಿದೆ ನೋಡ್ತಾ ಇಲ್ವೇ? ಪ್ರತಿದಿನ ಅಂತ ಇರೋದು. ನೋಡಿ ನೋಡಿ, ಇದೇ ತಪ್ಪು ತಿಳುವಳಿಕೆ ಅಂತ ಹೇಳೋದು. ನೀವಿನ್ನೂ 1933ನೇ ಇಸ್ವಿ ಒಳಗೆ ಇದ್ದೀರಿ ನಂಜಪ್ಪ ಶಾಸ್ತ್ರಿಗಳು. ಅಂದ್ರೆ ಅಂದ್ರೆ ಆ ಕಾಲದಲ್ಲಿ ಎಲ್ಲಾ ಕಡೆನೂ ಕೆಲಸ ಮಾಡ್ತಿದ್ದವ್ರು ಬರೀ ಗಂಡಸು. ಈಗ ಈಗ ಎಲ್ಲಾ ಕಡೆನೂ ಗಂಡು ಹೆಣ್ಣು ಒಟ್ಟಿಗೆ. ಅಂದ್ರೆ ಪ್ರಕೃತಿ ಪ್ಲಸ್ ಪುರುಷ, ಪ್ರಕೃತಿ ಪುರುಷ ಇವರಿಬ್ಬರ ಮಿಲನವಾದ ಮೇಲೆ ಸಮಸ್ಯೆ ಉದ್ಭವ. ಇದು ಅಷ್ಟು ಅರ್ಥವಾಗಿಲ್ವೇ ನಿಮಗೆ? ಕಮ್ಮಿ ಎಕ್ಸ್ಕ್ಯೂಸ್ ಮೀ ಸರ್, ನಿಮ್ಮನ್ನು ವಿಶ್ ಮಾಡೋ ಸಂತೋಷದಲ್ಲಿ ಫೋರ್ಸ್ ಕೈ ಹೀಗನ್ಬಿಟ್ಟೆ ಕಾಲಿಂಗ್ ಬೆಲ್ಲು ಕೈ ಹಿಟ್ಟಾಗ್ಬಿಡ್ತು. ಓ ಸಾರಿ. ಎಕ್ಸ್ಕ್ಯೂಸ್ ಮೀ ಸರ್. ಸರ್, ಒಂದು ವಿಷಯ. ಮಡಿಕೇರಿ ಹೇಗಿತ್ತು? ಮಡಿಕೇರಿ, ಮಲ್ನಾಡು, ಸುಂದರವಾದ ಪ್ರದೇಶ. ವಾಟ್ ಎ ಬ್ಯೂಟಿಫುಲ್ ಪ್ಲೇಸ್. ಸರ್, ಅಲ್ಲಿ ನಮ್ ಜ್ಞಾಪಕ ಬರ್ಲಿಲ್ವೇ? ಸರ್, ಏನಂದ್ರಿ? ಅಲ್ಲಿ ನಮ್ ಜ್ಞಾಪಕ ಬರ್ಲಿಲ್ವೇ? ಬರದೇ ಇರುತ್ತೆ. ಬಂತು. ಆಫೀಸ್ ಟೈಮ್ನಲ್ಲಿ ನಾನು ಎಲ್ಲಿದ್ರು ಆಫೀಸ್ನವ್ರೆಲ್ಲ ಜ್ಞಾಪಕಕ್ಕೆ ಬರ್ತಾರೆ. ನಾನು ಎಲ್ಲರೂ ವಿಷಯ ಕೇಳಿಲ್ಲ ಸರ್, ನನ್ ಜ್ಞಾಪಕ ಬಂತೆ ಅಂತ. ಮಿಸ್ ವಿಮ್ಲಾ, sit down. Take down. Bimal Wills, Ujjain, Madhya Pradesh. ವಿಶಾಲಿ, ವಿಶಾಲಿ, ವಿಶಾಲಿ. ಏನು ಅಂದ್ರೆ? ನಿನ್ ಮಗಳಲ್ಲೇ, ಹಾರೇರಿಯಲ್ಲೇ, ನಿಮ್ಮ ಕ್ಷಯಲ್ಲಿ ಯಾಕೆ ಕಿರ್ಚಾಡ್ತಾ ಇದ್ದೀರಿ? ಏನ್ ಸಮಾಚಾರ? ಬರ ಇಲ್ಲಿ. ನಾ ಕೇಳೋದಕ್ಕೆಲ್ಲ ಸರಿಯಾಗಿ ಉತ್ತರ ಹೇಳ್ಬೇಕು. ಏಕೆಂದ್ರೆ ಕುದಿತ ಹೋಗಿ ಬೇಡ ಬೇಡ, ಇಲ್ಲೇ ಇದೆ. ಕಾವೇರಿ, ವಯಸ್ಸಿಗೆ ಬಂದ ಹೆಣ್ಣು ಮಗಳು ಮನೇಲಿ ಇರಬೇಕಾದ್ರೆ ತಂದೆ ಅದನ್ನು ಏನು ಯೋಚನೆ ಮಾಡ್ತಾನೆ? ಊಟದ ಯೋಚನೆ ಮಾಡ್ತಾನ, ನಿದ್ದೆ ಯೋಚನೆ ಮಾಡ್ತಾನ, ಸಂಪಾದನೆ ಯೋಚನೆ ಮಾಡ್ತಾನ, ಬೇರೆ ಏನು ಯೋಚನೆ ಮಾಡ್ತಾನೆ? ಓದೋಳು ನೀನೇ ಹೇಳು. ಮಗಳು ಮದುವೆ ಯೋಚನೆ ಮಾಡ್ತಾನೆ. ಹೌದಾ? ನಾನ್ ನಿನ್ನ ಮದುವೆ ಮಾಡಕ್ಕೆ ಓಡಾಡ್ತಿರೋದು ಉಂಟೋ ಇಲ್ವೋ? ನಿಮ್ಮಮ್ಮ ನಮ್ಮ ಅಕ್ಕನ ಮಗ ವಿವೇಕನ ನಿನ್ನ ಕೊಟ್ಟು ಮದುವೆ ಮಾಡಬೇಕು ಅಂತ ಹೇಳಿದಾಗ ನನ್ನ ಮಗಳಿಗೆ ಆ ಹುಡುಗ ಸರಿಯಾದ ವರ ಅಲ್ಲ ಅಂತ ನಾನು ಹೇಳಿದ್ದು ಉಂಟೋ ಇಲ್ವೋ? ನೀನು ಮೈಸೂರಿನಲ್ಲಿ ಹಾಸ್ಟೆಲ್ ಓದ್ತಿರ್ಬೇಕಾದ್ರೆ ವಿವೇಕ ಪದೇ ಪದೇ ಕಾದಲ್ಲಿ ಬಂದು ನಿನ್ನ ಅಲ್ಲಿಗೆ ಬಾ, ಇಲ್ಲಿಗೆ ಬಾ, ಅಲ್ಲಿಗೆ ಹೋಗೋಣ, ಇಲ್ಲಿಗೆ ಹೋಗೋಣ ಅಂತ ಹೇಳ್ತಿರ್ಬೇಕಾದ್ರೆ ಮದುವೆ ಆದ ಹುಡುಗಿ ಹಾಗೆಲ್ಲ ತಿರುಗಾಡಬಾರ್ದು ಅಂತ ನಾನು ಕಳಿಸಿದ್ದು ಉಂಟಾ ಇಲ್ವೋ? ಈಗೇನ್ ನಡೀತು ವಿಷಯ ಹೇಳಿ. ನೀ ಸುಮ್ಕೆರೆ, ಮಹಾಸಾಭ್ಯಸ್ಥಳ ಮಾತಾಡ್ಬೇಡ. ನಾನ್ ನಿನ್ನ ಮಡಿಕೇರಿ ಕಳಿಸಿದ್ದೆ ಅದಕ್ಕೆ. ನನ್ನ ಸ್ನೇಹಿತೆ ಮದುವೆಗೆ. ಅಲ್ಲೇ ನಡೀತು? ಮದುವೆ ನಡೀತು. ಅದಲ್ಲದೆ ಇದೇ ನಡೀತು.
ನಿಮ್ಮಮ್ಮನ ಮುಖ ನೋಡಕ್ಕೆಲ್ಲ ಹೇಳ್ತಿರೋದು, ಅಲ್ಲೇ ನಡೀತು ಅಂತ ಕೇಳ್ತಾ ಇರೋದು. ನೋಡಿ, ಬಂದ ತಕ್ಷಣ ವಿಷಯನೆಲ್ಲ ನನ್ನ ಹತ್ರ ಹೇಳಿದಾಳೆ. ನಾನ್ ನಿಮ್ಗೆ ಹೇಳ್ಬೇಕು. ನೀನ್ ಸುಮ್ಕಿರೆ, ನಾನ್ ಕೇಳ್ತಿರೋದು ನನ್ನ ಮಗನ್ನ, ಅವಳೇ ಉತ್ತರ ಹೇಳ್ಬೇಕು. ಮೈಸೂರಿಂದ ಸತೀಶ ಅಂತ ಒಬ್ಬ ಹುಡುಗ ಅಲ್ಲಿ ಮದುವೆಗೆ ಬಂದಿದ್ನಾ? ಬಂದಿದ್ರು. ಅವನು ನಿನ್ನನ್ನು ನೋಡಿದ್ನ? ಏನ್ ಕೋಲೆ ಬಸವನ್ನ ತಲೆ ಆಡ್ತಿಲ್ಲ, ಬಾಯಿ ಬಿಟ್ಟು ಉತ್ತರ ಹೇಳ್ಬೇಕು. ನೋಡಿದ್ರು. ನೀನ್ ಅವನ್ ನೋಡಿದ್ಯಾ? ನೋಡಿದೆ. ಯಾಕೆ ನೋಡ್ದೆ? ಸುಮ್ಮನೆ ನೋಡ್ದೆ. ಅದ್ರಲ್ಲಿ ನೀನ್ ಅವನ್ ಮಾತಾಡ್ತಿದ್ಯಾ? ಸುಳ್ಳು ಹೇಳ್ಬೇಡ. ಅವನ್ ನಿನ್ ಮಾತಾಡ್ಸಿದ್ನ? ಏನ್ ಮಾತಾಡ್ಸ್ದ? ನಾನ್ ನಿನಗೆ ಒಪ್ಪಿಗೆ ಆದ್ರೆ ನಿಮ್ ತಂದೆಗೆ ನಾನ್ ಪತ್ರ ಬರೆಸ್ತೀನಿ ಅಂತ ಹೇಳಿದ್ರು. ನನ್ನ ಅಡ್ರೆಸ್ ಕೊಟ್ಯಾ? ನಾನು ಕೊಡ್ಲಿಲ್ಲ, ನಮ್ ಸ್ನೇಹಿತೆ ಗಂಡ ಕೊಟ್ರು ಅಂತ ಕಾಣಿಸುತ್ತೆ. ಅಷ್ಟೇನಾ? ಬೇರೆ ಏನೂ ನೋಡ್ಲಿಲ್ಲ? ಕೊಟ್ರು. ಏನ್ ಕೊಟ್ರು? ಕಿತ್ಲೆ ಹಣ್ಣು ಕೊಟ್ರು. ಹಣ್ಣು ಕೊಟ್ಟಿಯೋ ಹೃದಯ ಕೊಟ್ಟಿಯೋ ಅಂತ ಹೇಳಿದ್ರು. ನಾನು ಅಂತ ಹಣ್ಣು ಕೊಟ್ಟೆ. ಹಣ್ಣು ಕೊಟ್ರು, ಹೃದಯ ಕೊಟ್ರು ಅಂತ ಹೇಳಿದೆ. ಶಾಲೆ ಆ ಸುಂದರಮ್ಮನ್ ನೋಡಿದ್ಯಾ? ಎಲ್ಲ ಬದಿದ್ದಾರೆ. ಈ ಹಣ್ಣು ಕೊಟ್ಟ ಹೈಲೈಟೇ ಬರಲಿಲ್ವಲ್ಲ? ನಮ್ಮಂತ ಟ್ಯೂಬ್ಲೈಟ್ ಗಳಿಗೆ ಹೇಗೆ ಅರ್ಥ ಮಾಡ್ಬೇಕು? ಅಂದ್ರೆ ಸುಂದರಮ್ಮನವ್ರ ಮಗನಿಗೆ ನಮ್ಮ ಮಗಳನ್ನ ತಂದ್ಕೋತೀವಿ ಅಂತ ಒಪ್ಪಿಗೆ ಬರ್ತಿದಾರೇನೋ? ಹೌದು ಕಣೆ, ಅವರು ಒಪ್ಪಿ ನಮ್ಮ ಅಭಿಪ್ರಾಯ ಕೇಳಿದ್ದಾರೆ. ಇಷ್ಟು ಒಳ್ಳೆ ವಿಷಯಕ್ಕೆ ಎಷ್ಟೊಂದು ಗಲಾಟೆ ಮಾಡಿದ್ರು. ಗಲಾಟೆ ಆದ್ಮೇಲೆ ಕಣೆ ಒಳ್ಳೇದಾಗೋದು. ನಮ್ಮ ದೇಶದಲ್ಲಿ ಗಲಾಟೆ ಆದ್ಮೇಲೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು. ಗುಡುಗು ಸಿಟ್ಟು ಆರ್ಬಿಟ ಆದ್ಮೇಲೆನೆ ಮಳೆ ಹುಯ್ಯೋದು. ನಾನು ಕೂಗಾಡಿದ ಮೇಲೆ ನೀನ್ ತಣ್ಣಗಾಗೋದು. ಏನಂತ ಬರಲಿ ಸುಂದರಮ್ಮನವ್ರಿಗೆ? ಕಾವೇರಿ ಹುಡುಗನ್ ಒಪ್ಪಿದಾಳೆ, ಕಿತ್ಲೆಹಣ್ಣು ಕೊಟ್ಟಿದ್ದಾಳೆ. ನನಗೂ ಈ ಮದುವೆ ಸಮ್ಮತ. ನಿನ್ನ ಅಭಿಪ್ರಾಯ? ನನಗೂ ಒಪ್ಪಿಗೆ ಇದೆ ಅಂದ್ರೆ ಸರಿ, ಹಾಗಾದ್ರೆ ಸುಂದರಮ್ಮನವ್ರ ಕಾಗದ ಬರ್ಬಿಡ್ತೀನಿ. ಈ ಮದುವೆ ನಮ್ಮೆಲ್ರಿಗೂ ಒಪ್ಪಿಗೆ. ಆದಷ್ಟು ಬೇಗ ಮುಹೂರ್ತನ ನಿಶ್ಚಯ ಮಾಡ್ಕೊಡೋಣ.